ಕಾರ್ಯಾಚರಣೆ ಶುರುವಾಗುತ್ತೆ ವೀಕ್ಷಕರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಿಬಿಯ ಅಧಿಕಾರಿಗಳು ತಮ್ಮ ಕಾರ್ಯಾಚರಣೆಯನ್ನು ಶುರು ಮಾಡ್ತಾರೆ. ಬೆಂಗಳೂರಿನ ವಿವಿಧ ಕಡೆಗಳಲ್ಲಿ ಫುಟ್ಪಾತ್ ಒತ್ತುವರಿಯನ್ನು ತೆರವು ಮಾಡಲಿಕ್ಕೆ ಮುಂದಾಗ್ತಾರೆ. ಜಿಬಿಯ ಅಧಿಕಾರಿಗಳೀಗ ಮೊದಲ ದಿನ ಫುಟ್ಪಾತ್ ಅಂಗಡಿಗಳಿಗೆ ಶಾಕ್ ಅನ್ನು ಕೊಟ್ಟಿದ್ರು. ಈಗ ಎರಡನೇ ದಿನದ ಕಾರ್ಯಾಚರಣೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ. ಕೇಂದ್ರ ಪಾಲಿಕೆಯ 16 ಕಡೆ ಒತ್ತುವರಿ ತೆರವನ್ನ ಮಾರ್ಕ್ ಮಾಡಲಾಗಿದೆ. ಭವಿಷ್ಯದಲ್ಲಿ ಮತ್ತೆ ಒತ್ತುವರಿ ಆಗದಂತೆ ಜಿಬಿ ಅಧಿಕಾರಿಗಳು ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ. ಮೊದಲ ಹಂತದಲ್ಲಿ 2000 ಕಿಲೋಮೀಟರ್ ರಸ್ತೆಯನ್ನ ಗುರುತು ಹಚ್ಚಿದ್ದಾರೆ. ಫುಟ್ಪಾತ್ನ ಅಡೆತಡೆಗಳನ್ನು ತೆರವು ಮಾಡಲಿಕ್ಕೆ ಜಿಬಿ ಅಧಿಕಾರಿಗಳು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ತೆರವು ಮಾಡಿದ ಕಾರ್ಯಾಚರಣೆಯ ವೆಚ್ಚ ಅತಿಕ್ರಮಣದಾರರಿಂದಲೇ ವಸೂಲಿ ಮಾಡಲಿಕ್ಕೂ ಸಹ ಜಿಬಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವ ವಿಚಾರ ಗೊತ್ತಾಗ್ತಾ ಇದೆ. ಈಗ ಈ ಫುಟ್ಪಾತ್ ಯಾಕೆ ತೆರವು ಮಾಡಬೇಕು ಅನ್ನುವಂಥ ಒಂದು ವಿಚಾರ. ಪಾದಚಾರಿಗಳ ಸುರಕ್ಷತೆ ಬಹಳ ಮುಖ್ಯವಾಗಿರುತ್ತೆ. ಸುಪ್ರೀಂ ಕೋರ್ಟ್ ಅದನ್ನೇ ಹೇಳಿದೆ. ಫುಟ್ಪಾತ್ ಒತ್ತುವರಿಯಿಂದ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಫುಟ್ಪಾತ್ ಮೇಲೆ ಓಡಾಡೋದು ನಾಗರಿಕರ ಹಕ್ಕಾಗಿದೆ ಅಂತ ಸುಪ್ರೀಂ ಕೋರ್ಟ್ ಸಹ ಹೇಳಿತ್ತು. ಸುಪ್ರೀಂ ಕೋರ್ಟ್ ಆದೇಶವನ್ನು ಜಾರಿ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು. ಸೊ ಹೀಗಾಗಿ ರಾಜಧಾನಿಯ ರಸ್ತೆಗಳಲ್ಲಿ ಸುಗಮ ಸಂಚಾರಕ್ಕೋಸ್ಕರ ಫುಟ್ಪಾತ್ ಒತ್ತುವರಿಯನ್ನು ತೆರವು ಮಾಡ್ತಾ ಇದೆ ಸರ್ಕಾರ. ಇನ್ನು ಈ ಒಂದು ಫುಟ್ಪಾತ್ ಆಕ್ರಮಿಸಿಕೊಂಡಿರ್ತಕ್ಕಂಥ ಅಂಗಡಿ ಹೋಟೆಲ್ಗಳನ್ನು ಸೀಸ್ ಮಾಡ್ತಾರೆ. ಅಂಗಡಿಗಳನ್ನು ಹಾಕ್ಕೊಂಡಿದ್ರೆ ಅದನ್ನ ಅಲ್ಲಿಂದ ತೆಗೆಸ್ತಾರೆ. ಫುಟ್ಪಾತ್ ಮೇಲಿರ್ತಕ್ಕಂಥ ಅಕ್ರಮ ನಿರ್ಮಾಣಗಳನ್ನು ನೆಲಸಮ ಮಾಡ್ತಾರೆ. ತಳ್ಳುಗಾಡಿ ಅಥವಾ ಈ ಪೆಟ್ಟಿ ಅಂಗಡಿಗಳಾಗಿರ್ಬೋದು, ಶೆಡ್ಗಳನ್ನೇನಾದರೂ ಅವರು ಹಾಕ್ಕೊಂಡಿದ್ರೆ ಅದನ್ನು JCB ತಗೊಂಡು ಬಂದ ಹಾಗೆ ಹೊಡೆದು ಹಾಕ್ತಾರೆ ಅಥವಾ ಎತ್ಕೊಂಡು ಹೋಗ್ತಾರೆ. ಫುಟ್ಪಾತ್ಗಳಲ್ಲಿ ಪಾರ್ಕಿಂಗನ್ನು ನಿಷೇಧ ಮಾಡಲಾಗಿದೆ. ಒಂದು ವೇಳೆ ಏನಾದರೂ ಪಾರ್ಕಿಂಗ್ ಮಾಡಿದ್ರೆ ವೆಹಿಕಲ್ಸ್ ಅನ್ನ ಮುಖಾಮುಖಿ ನೋಡದೆ ಅದನ್ನ ಟೋಯಿಂಗ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಇನ್ನು ಈ ಫುಟ್ಪಾತ್ಗಳಲ್ಲಿ ಇರ್ತಕ್ಕಂಥ ಒಂದಷ್ಟು ಸವಾಲುಗಳು ಯಾವ ರೀತಿಯಾಗಿದೆ ಅಂತ, ಈಗ ಈ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳನ್ನು ತೆಗೆಸಿದ್ರೆ ಅವರಿಗೆ ಪರ್ಯಾಯ ವ್ಯವಸ್ಥೆನೇ ಯಾವ ರೀತಿಗೆ GBA ಮಾಡಿಕೊಡುತ್ತೆ. ಬೀದಿ ಬದಿ ವ್ಯಾಪಾರಸ್ಥರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ವ್ಯಾಪಾರ ವಲಯವನ್ನೇನಾದರೂ ರಚನೆ ಮಾಡಿಕೊಡುತ್ತಾ. ಆಪರೇಷನ್ ಫುಟ್ಪಾತ್ ಒಂದು ದಿನದ ಹಬ್ಬ ಆಗಬಾರ್ದು ಅಂತ, ಬರೀ ಒಂದು ದಿನಕ್ಕೆ ಮಾತ್ರ ಅದು ಸೀಮಿತ ಆಗಬಾರ್ದು. ಅದನ್ನು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇರಬೇಕು. ಯಾಕಂದರೆ ಒಂದು ಕಡೆಯಿಂದ ನೀವು ತೆರವು ಮಾಡ್ಕೊಂಡು ಬಂದರೆ ಆ ಕಡೆಯಿಂದ ಮತ್ತೆ ಅಂಗಡಿಗಳನ್ನು ಹಾಕೊಂಬರ್ತಾರೆ. ಅದರಲ್ಲಿ ಯಾವುದೇ ರೀತಿಯಾಗಿ ಪ್ರಯೋಜನ ಇಲ್ಲ. ಇನ್ನು ಬೀದಿ ಬದಿ ವ್ಯಾಪಾರಿಗಳಲ್ಲಿ ಜಾಗೃತಿಯನ್ನು ರೂಪಿಸಬೇಕು ಅಂತ. ಈ ಫುಟ್ಪಾತ್ ಇರ್ತಕ್ಕಂಥದ್ದು ಜನರಿಗೆ ಓಡಾಡಲಿಕ್ಕೋಸ್ಕರ, ವ್ಯಾಪಾರ ಮಾಡಲಿಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಸ್ಥಳ ಇರುತ್ತೆ, ಅಲ್ಲಿ ತಾವು ವ್ಯಾಪಾರ ಮಾಡಬಹುದು ಅನ್ನುವ ರೀತಿಯಾದಂಥ ಒಂದು ಜಾಗೃತಿಯನ್ನು ಮೂಡಿಸಬೇಕಾಗುತ್ತೆ. ಶಾಶ್ವತ ಪರಿಹಾರ ಸಿಗುವ ತನಕವೂ ಸಹ ಈ ಆಪರೇಷನ್ ಫುಟ್ಪಾತ್ ಅನ್ನುವ ಕಾರ್ಯಾಚರಣೆ ಮುಂದುವರಿಬೇಕು ಅನ್ನುವ ರೀತಿಯಾದಂಥ ಚರ್ಚೆಗಳು ನಡೀತಾ ಇದೆ. ಸೊ ಈಗ ಮೊದಲ ಹಂತದಲ್ಲಿ 2000 ಕಿಲೋಮೀಟರ್ ರಸ್ತೆಯನ್ನು ಗುರುತು ಹಚ್ಚಿದ್ದಾರೆ. ಫುಟ್ಪಾತ್ನ ಅಡೆತಡೆಗಳನ್ನು ತೆರವು ಮಾಡಲಿಕ್ಕೆ GBA ಅಧಿಕಾರಿಗಳು ನಿರ್ಧಾರವನ್ನು ಮಾಡಿದ್ದಾರೆ. ಮಗದೊಂದು ಕಡೆ ಈಗೇನಿದು ವೆಚ್ಚ ಆಗ್ತಾ ಇದೆಯಲ್ಲ, ಈ ತೆರವು ಕಾರ್ಯಾಚರಣೆಯ ವೆಚ್ಚ, ಇದನ್ನು ಅತಿಕ್ರಮಣದಾರರಿಂದಲೇ ಪಾವತಿ ಮಾಡಿಸಿಕೊಳ್ಳುವ ಒಂದು ಲೆಕ್ಕಾಚಾರದಲ್ಲಿ ಅವರಿದ್ದಾರೆ. ಸೊ ನಗರದ 8 ಜಂಟಿ ಆಯುಕ್ತರಿಗೆ ಸರ್ಕಾರ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ. ಪೊಲೀಸ್ ಭದ್ರತೆಯೊಂದಿಗೆ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಯಾಕೆಂದರೆ ನೋಡಿ, ನಿನ್ನೆ ನಾವು ಗಮನಿಸಿದ್ವಿ, ಮೊದಲ ದಿನದ ಕಾರ್ಯಾಚರಣೆಯಲ್ಲಿ ಸಾಕಷ್ಟು ವಾಗ್ವಾದಗಳು ನಡೀತು, ಗಲಾಟೆಗಳು ನಡೀತು, ಗೊಂದಲದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸೊ ಎಲ್ಲೆಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಹೋದರೆ, ಈ ಟ್ರಿನಿಟಿ ಜಂಕ್ಷನ್ ಟು MG ರಸ್ತೆ, ನೀವು ಟ್ರಿನಿಟಿ ಮೆಟ್ರೋ ಸ್ಟೇಷನ್ ಏನಿದೆಯಲ್ಲ ಅಲ್ಲಿಂದ ನೀವು ಶುರು ಹಚ್ಕೊಂಡ್ರು ಕೂಡ ಸುಮಾರು 1.5-2 ಕಿಲೋಮೀಟರ್ ಉದ್ದಕ್ಕೂ ಕೂಡ ರಸ್ತೆ ಬದಿಗಳಲ್ಲಿ ಅಂಗಡಿಗಳನ್ನು ಹಾಕ್ಕೊಂಡಿದ್ದಾರೆ ಮತ್ತು ಅನಧಿಕೃತ ಕಟ್ಟಡಗಳನ್ನು ಅಥವಾ ಗೋಡೆಗಳನ್ನು ಕಟ್ಕೊಂಡಿದ್ದಾರೆ. ಸೊ ಅದನ್ನು ತೆರವು ಮಾಡುವಂಥ ಒಂದು ಕಾರ್ಯ ನಡೀತಾ ಇದೆ. ಆಮೇಲೆ ಇಂದಿರಾನಗರದ 100 ಫೀಟ್ ರಸ್ತೆ ಇದೆಯಲ್ಲ, ಆ ಇಂದಿರಾನಗರದ 100 ಫೀಟ್ ರಸ್ತೆಯಿಂದ ದೊಮ್ಲೂರಿನ ಫ್ಲೈಓವರ್ವರೆಗೆ ಅದು ಸುಮಾರು 3-4 ಕಿಲೋಮೀಟರ್ ಬರುತ್ತೆ. ಒಂದೇ ಸ್ಟ್ರೆಚಲ್ಲಿ ಇರ್ತಕ್ಕಂಥ ರಸ್ತೆ ಅದು. ಸೊ ಅಲ್ಲೂ ಸುಮಾರು ಅಂಗಡಿಗಳನ್ನು ರಸ್ತೆ ಬದಿಗಳೆಲ್ಲ ಹಾಕ್ಕೊಂಡಿದ್ದಾರೆ. ಫುಟ್ಪಾತೇ ಅಲ್ಲಿ ಕಾಣಿಸೋದಿಲ್ಲ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಫುಟ್ಪಾತ್ ಇದೆಯೋ ಇಲ್ಲೋ ಅನ್ನುವ ರೀತಿಯಾದಂತಹ ಒಂದು ದೃಶ್ಯ ನಮಗೆ ಕಂಡು ಬರುತ್ತೆ. ಸೊ ಹಾಗಾಗಿ ಅಲ್ಲಿರ್ತಕ್ಕಂತಹ ಅಂಗಡಿಗಳನ್ನು ತೆರವು ಮಾಡ್ತಾ ಇದ್ದಾರೆ. ಇನ್ನು ವಿವೇಕಾನಂದ ಮೆಟ್ರೋ ಸ್ಟೇಷನಿಂದ ಬೆನಗಾನಹಳ್ಳಿ ಮೆಟ್ರೋ ರೈಲ್ವೆ ಸ್ಟೇಷನು, ಅಂದರೆ ಈ ಓಲ್ಡ್ ಮಡ್ರಾಸ್ ರಸ್ತೆ ಇದೆಯಲ್ಲ, ಓಲ್ಡ್ ಮಡ್ರಾಸ್ ರಸ್ತೆಯಲ್ಲಿ ಕೂಡ ಇದೇ ರೀತಿಯಾಗಿ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇನ್ನು ಅಶೋಕ ಪಿಲ್ಲರ್ ಟು ಮಾದಾಚನ್ ಪಾರ್ಕ್ವರೆಗೂ ಸಹ ತೆರವು ಕಾರ್ಯಾಚರಣೆ. 8ನೇ ಮುಖ್ಯ ರಸ್ತೆಯಿಂದ ಕನಕಪಾಳ್ಯ ರಸ್ತೆ ಟು 15ನೇ ಅಡ್ಡ ರಸ್ತೆ ಜಯನಗರ, 9ನೇ ಮುಖ್ಯ ರಸ್ತೆ ಕನಕಪಾಳ್ಯ ರಸ್ತೆಯಿಂದ 15ನೇ ಅಡ್ಡ ರಸ್ತೆ ಜಯನಗರ, ಆಮೇಲೆ RV ರಸ್ತೆ ಟೀಚರ್ಸ್ ಕಾಲೋನಿ ಟು ಸೌತನ್ ಸರ್ಕಲ್. ಸೊ ಎಲ್ಲ ಭಾಗಗಳಲ್ಲೂ ಸಹ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗ್ತಿದೆ. ಬರೀ ನಿರ್ದಿಷ್ಟವಾಗಿ ಒಂದಷ್ಟು ಸ್ಥಳಗಳನ್ನು ಗುರುತು ಮಾಡಿದ್ದಾರೆ, ಅಲ್ಲಿ ಮಾತ್ರ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ಈಗ ಲೈವ್ ಅಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ರಂಜನ್, ಈಗ ತಾವು ಎಲ್ಲಿದ್ದೀರಾ? ತೆರವು ಕಾರ್ಯಾಚರಣೆ ಆರಂಭ ಆಗಿದೆಯಾ? ಸದ್ಯದ ಅಪ್ಡೇಟ್ಸ್ ಕೊಡೋದಾದ್ರೆ.
ಗುಡ್ ಮಾರ್ನಿಂಗ್ ಶಿವು. ಈಗಾಗಲೇ ನಾವಿರುವಂಥ ಲೊಕೇಶನ್ ಬಂದ್ಬಿಟ್ಟು ವಿಧಾನಸೌಧದ ಬಳಿ ಇದ್ದೀವಿ. ಈಗಾಗಲೇ 10 ಗಂಟೆಗೆ ಏನು ಈ ಒಂದು ತೆರವು ಕಾರ್ಯಾಚರಣೆಯನ್ನು ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ GB ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ರು. ಆದರೆ ಇನ್ನೂ ಕೂಡ ಯಾವುದೇ ಒಂದು ಅಪ್ಡೇಟ್ ಇಲ್ಲ. ಯಾವ ಲೊಕೇಶನಲ್ಲಿ ಇವತ್ತು ತೆರವು ಕಾರ್ಯಾಚರಣೆಯನ್ನು ಮಾಡ್ತೀವಿ, ಜೊತೆಗೆ ಎಲ್ಲೆಲ್ಲಿ ನಮ್ಮ ಒಂದು ನಲ್ಲಿ ನಮಗೆ ಇನ್ನೂ ಕೂಡ ಮಾಧ್ಯಮ ಅಂದರೆ GBAಯ ಮಾಧ್ಯಮ ವಿಭಾಗದಿಂದ ಅಪ್ಡೇಟ್ ಸಿಕ್ಕಿಲ್ಲ. ಈಗಾಗಲೇ ನಿನ್ನೆ ಏನು ಈ ಒಂದು ತೆರವು ಕಾರ್ಯಾಚರಣೆಯನ್ನು GB ಅಧಿಕಾರಿಗಳು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ವ್ಯಾಪಕವಾಗಿ ವಿರೋಧ ಕೂಡ ವ್ಯಕ್ತವಾಗಿತ್ತು. ವ್ಯಾಪಾರಸ್ಥರು ಒಂದು ಕಡೆಯಿಂದಾಗಿ ಈ ಒಂದು ವಿಚಾರವಾಗಿ ನಮಗೆ ಪೂರ್ವ ಮುಂಚಿತವಾಗಿ ನೀವು ನೋಟಿಸನ್ನು ಕೊಡದೆ ಏಕಾಏಕಿಯಾಗಿ ಈ ಥರ ತೆರವುಗೊಳಿಸಿದ ಸಂದರ್ಭದಲ್ಲಿ ನಾವೇನು ಮಾಡೋದು ಅನ್ನುವಂಥ ಪ್ರಶ್ನೆ ಕೂಡ ಮಾಡ್ತಿದ್ರು. ಅದಕ್ಕೆ ನಿನ್ನೆ GB ಅಧಿಕಾರಿಗಳಿಂದ ಸಕಲ ಒಂದು ವಾರದಿಂದ ಕೂಡ ಅವರಿಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಿದ್ದೀವಿ ಅನ್ನೋಂಥ ಸ್ಪಷ್ಟನೆಯನ್ನು ಕೂಡ ಕೊಡಲಾಗಿರುವಂಥದ್ದು. ಒಂದು ಕಡೆಯಿಂದಾಗಿ ಈ ಒಂದು ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆ ಕೂಡ ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು. ಈಗಾಗಲೇ ಏನು 2000 ಕಿಲೋಮೀಟರ್ನಲ್ಲಿ ನಾವು ಫುಟ್ಪಾತ್ ಒತ್ತುವರಿ ಅಂದರೆ RTL ಸಬ್ RTL ಅಂದರೆ ಮುಖ್ಯ ರಸ್ತೆ ಮತ್ತು ಉಪಮುಖ್ಯ ರಸ್ತೆಯಲ್ಲಿ ನಾವು ಈ ಒಂದು ತೆರವು ಕಾರ್ಯಾಚರಣೆಯನ್ನು ಮಾಡ್ತೀವಿ ಅಂತೇಳಿ GBA ಮಾಹಿತಿಯನ್ನು ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಈ ಮುಖ್ಯ ಮತ್ತು ಉಪಮುಖ್ಯ ರಸ್ತೆಗಳಲ್ಲಿ ತೆರವು ಕಾರ್ಯಾಚರಣೆಯನ್ನು ಇವತ್ತು ಕೂಡ ಆರಂಭ ಮಾಡಬಹುದು ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಪ್ರಮುಖವಾಗಿ ಇವತ್ತು ಎಲ್ಲೆಲ್ಲಿ ತೆರವು ಕಾರ್ಯಾಚರಣೆ ಆಗುತ್ತೆ ಅಂತ ಹೇಳಿದ್ರೆ ಬನಶಂಕರಿ JP ನಗರ ಇರ್ಬೋದು, ಬನಶಂಕರಿ JP ನಗರ ಭಾಗದಲ್ಲಿ ಇರ್ಬೋದು, ಜಯನಗರ ಇರ್ಬೋದು. ಅಂದರೆ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚಾಗಿ ವಾಣಿಜ್ಯ ಚಟುವಟಿಕೆಗಳು ಆಗ್ತವೆ ಅನ್ನುವಂಥ ನಿಟ್ಟಿನಲ್ಲಿ ಈ ಭಾಗದಲ್ಲಿ ತೆರವು ಕಾರ್ಯಾಚರಣೆಗೆ ಇವತ್ತು ಅಧಿಕಾರಿಗಳು ಮುಂದಾಗ್ತಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಅದನ್ನು ಹೊರತುಪಡಿಸಿ ಕೇಂದ್ರ ನಗರ ಪಾಲಿಕೆಯಲ್ಲಿ ಕೂಡ ಈ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡೋಕ್ಕೆ ಮುಂದಾಗ್ತಿರುವಂಥದ್ದು. ಪ್ರಮುಖವಾಗಿ ಇವತ್ತು ಮಿಷನ್ ರೋಡ್ ಇರ್ಬೋದು, MG ರೋಡ್ ಇರ್ಬೋದು, ಮತ್ತು ಮೆಜೆಸ್ಟಿಕ್ ಇರ್ಬೋದು, ಗಾಂಧಿನಗರ ಇರ್ಬೋದು, ಗಾಂಧಿ ಬಜಾರ್ ಇರ್ಬೋದು, ಈ ಒಂದು ರಸ್ತೆಗಳಲ್ಲಿ ಅಂದರೆ ನಿನ್ನೆಲ್ಲೇ ಕಾರ್ಯಾಚರಣೆಯನ್ನು ಮಾಡಿ ಅರ್ಧಕ್ಕೆ ಸ್ಥಗಿತಗೊಳಿಸಿದ್ರಲ್ವಾ, ಆ ಒಂದು ರಸ್ತೆಯಲ್ಲಿ ಇವತ್ತು ಮುಂದುವರಿದ ಭಾಗವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಮತ್ತೊಂದು ಅಂಶ ಏನಂತ ಹೇಳಿದ್ರೆ, ತೆರವು ಕಾರ್ಯಾಚರಣೆ ವೇಳೆ AEEಗಳಿಗೆ ಎದುರಾಗ್ತಿರುವ ಸಂಕಷ್ಟ ಯಾವ ಥರ ಅಂತ ಹೇಳಿದ್ರೆ, ಒಂದು ಕಡೆಯಿಂದಾಗಿ ಅಲ್ಲಿಯ ಸ್ಥಳೀಯ ವ್ಯಾಪಾರಸ್ಥರು ತೆರವುಗೊಳಿಸೋಕೆ ಹೋಗುವಂಥ ಸಂದರ್ಭದಲ್ಲಿ ವಾಗ್ವಾದಕ್ಕೆ ಇಳಿಯುವುದು, ಇದ್ರ ಜೊತೆಗೆ ನಮಗೆ ಆಕ್ರೋಶವನ್ನು ಹೊರಹಾಕ್ತಿರೋದು, ಜೊತೆಗೆ ರಾಜಕೀಯ ನಾಯಕರಿಂದ ಆ ಒಂದು ಫೋನನ್ನು ಮಾಡಿಸಿ ಅವರಿಗೆ ತೆರವನ್ನು ಗೊಳಿಸದಂತೆ ಸೂಚನೆ ಕೊಡುವಂಥ ಕೆಲಸ ಕೂಡ ಆಗ್ತಿದೆ ಅನ್ನುವಂಥ ಮಾಹಿತಿ ಕೂಡ ಕೊಡ್ತಿರುವಂಥದ್ದು. ಮತ್ತೊಂದು ಕಡೆಯಿಂದಾಗಿ ಏನು ಯಾರೆಲ್ಲ ಈ ಒಂದು ಫುಟ್ಪಾತ್ ಅನ್ನು ಅತಿಕ್ರಮಣ ಮಾಡ್ಕೊಂಡಿರ್ತಾರಲ್ವಾ, ಆ ಅತಿಕ್ರಮಣ ಮಾಡ್ಕೊಂಡಂತ ಅತಿಕ್ರಮಣದಾರರಿಂದಲೇ ನೇರವಾಗಿ ದಂಡವನ್ನು ವಿಧಿಸುವಂತಹ ಕೆಲಸವೂ ಕೂಡ ಆಗ್ತಿದೆ. ಅಂದ್ರೆ ಸ್ಪಾಟ್ ಅಲ್ಲಿ 10,000 ರೂಪಾಯಿ 5,000 ರೂಪಾಯಿ ಫೈನ್ ಅನ್ನು ಹಾಕುವಂತ ಕೆಲಸವನ್ನ GB ಅಧಿಕಾರಿಗಳು ಮಾಡ್ತಿದ್ದಾರೆ. ಇದು ಒಂದು ಹಂತದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗಿರ್ಬೋದು ಅಥವಾ ಅಂಗಡಿ ಮುಂಗಟ್ಟುಗಳನ್ನ ಹಾಕಿಕೊಂಡ ಫುಟ್ಪಾತ್ ನ ಮೇಲೆ ಅಂಗಡಿ ಮುಂಗಟ್ಟನ್ನ ಹಾಕಿಕೊಂಡಿರುವಂತಹ ಅಂಗಡಿ ಮಾಲೀಕರಿಗೆ ಈಗ ನುಂಗಲಾದ ತುತ್ತಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ GBA ಮುಖ್ಯ ಆಯುಕ್ತರಾದಂತಹ ಮಹೇಶ್ವರ್ ರಾವ್ ಅವರು ಈಗಾಗಲೇ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿರುವಂತೆ ಸಾರ್ವಜನಿಕರು ಜೊತೆಗೆ ಬೀದಿ ಬದಿ ವ್ಯಾಪಾರಸ್ಥರು ಈ ಒಂದು ಒತ್ತುವರಿಗೆ ತಾವು ನಮಗೆ ಸಹಕಾರವನ್ನು ಕೊಡಬೇಕು. ಈಗಾಗಲೇ ನಾವು ಅಗತ್ಯ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀವಿ. ನೀವೇ ಸ್ವಯಂ ಪ್ರೇರಿತರಾಗಿ ತಮ್ಮ ಅಂಗಡಿಗಳನ್ನು ತೆರವುಗೊಳಿಸಿದಂಥ ಪಕ್ಷದಲ್ಲಿ ಯಾವುದೇ ಒಂದು ದಂಡ ಹಾಕುವಂಥ ಪ್ರಮೇಯ ಇರೋದಿಲ್ಲ, ಜೊತೆಗೆ JCB ಬಂದು ನಿಮ್ಮ ಒಂದು ಅಂಗಡಿಗಳನ್ನು ಒಡೆದು ಹಾಕುವಂಥ ಪ್ರಮೇಯ ಇರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸೂಚನೆ ಕೊಟ್ಟಿರುವಂಥದ್ದು. ಯಥೇಚ್ಛವಾಗಿ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಗಳಲ್ಲಿ ಪಾದಚಾರಿಗಳು ಸಂಚಾರ ಮಾಡ್ತಿರುವಂಥ ಸಂದರ್ಭದಲ್ಲಿ ಸಾಕಷ್ಟು ಪಾದಚಾರಿಗಳ ಮೇಲೆ ವಾಹನಗಳ ಹರಿದು ಸಾವನ್ನಪ್ಪಿರುವಂತಹ ಘಟನೆ ವರದಿಯಾಗಿತ್ತು. ಈ ಒಂದು ಘಟನೆ ಹಿನ್ನೆಲೆಯಲ್ಲಿ ಕೃಷ್ಣ ಬೈರೇಗೌಡರು ತಮ್ಮ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿರುವಂಥದ್ದು. ಈಗಾಗಲೇ ಸುಮಾರು ಬೆಂಗಳೂರಿನಾದ್ಯಂತ 8 ಜಂಟಿ ಆಯುಕ್ತರು 5 ಮುಖ್ಯ ಆಯುಕ್ತರ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಿರುವಂಥದ್ದು. ಆಯಾ ಒಂದು ವಲಯದ ವಾರ್ಡ್ಗಳಲ್ಲಿ ಜೊತೆಗೆ ಆಯಾ ಒಂದು ವಲಯದ ಗುರುತು ಮಾಡಿರುವಂತಹ ರಸ್ತೆಗಳಲ್ಲಿ AEEಗಳಿಗೂ ಈಗ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ. ಸುಮಾರು 10 ಗಂಟೆಗೆ ಈ ಒಂದು ಕಾರ್ಯಾಚರಣೆಯನ್ನು ಮಾಡೋಕೆ ನಿರ್ಧಾರ ಮಾಡಲಾಗಿರುವಂಥದ್ದು. 10 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತೀವಿ ಅನ್ನೋಂಥ ಮಾಹಿತಿಯನ್ನು GBA ಮಾಧ್ಯಮ ವಿಭಾಗ ಕೊಡ್ತಿರುವಂಥದ್ದು. ಶಿವ. ಓಕೆ ರಂಜನ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.